ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಮಸಾಲಾ ಪೌಡರ್ ನಾವು ತೋರ್ಸಕ್ಕೆ ಹೋಗ್ತಾ ಇರೋದು ಬಿಸಿಬೇಳೆಭಾತ್ ಪೌಡರ್. ಸೊ ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ಈಸಿಯಾಗಿ ಮನೆಯಲ್ಲೇ ಬಿಸಿಬೇಳೆಭಾತ್ ಪೌಡರ್ ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನ ಎಲ್ಲರೂ ಮನೇಲಿ ಟ್ರೈ ಮಾಡಿ, ಆದಷ್ಟು ಹೋಮ್ ಪ್ರಾಡಕ್ಟ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡೋಣ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ. ಏನಂತ ಹೇಳಿ, ಉದ್ದಿನ ಬೇಳೆ, ಧನಿಯಾ ಕಾಳು ತೊಗೊಂಡಿದ್ದೀವಿ, ಕರ್ಬೇವಿನ ಸೊಪ್ಪು, ಲವಂಗ, ಚಕ್ಕೆ, ಜಾಪತ್ರೆ, ಜೀರಿಗೆ, ಕಡಲೆಬೇಳೆ. ನಾವು ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ವಿ 2 ಥರದ್ದು, ಒಂದು ಖಾರಕ್ಕೆ ಮತ್ತು ಒಂದು ಕಲರ್ಗೆ, ಬ್ಯಾಡಿಗೆ, ಗುಂಟೂರು, ಸ್ವಲ್ಪ ಮೆಂತ್ಯ. ಸೊ ಬನ್ನಿ ಹಾಗಾದರೆ ನೋಡೋಣ ಹೇಗೆ ಬಿಸಿಬೇಳೆಭಾತ್ ಪೌಡ್ರ್ ಮನೆಯಲ್ಲಿ ಮಾಡೋದು ಅಂತ ಹೇಳಿ. ಈಗ ಮೊದಲಿಗೆ ಧನಿಯಾನ ಹುರ್ಕೊಳ್ಳೋಣ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. 3/4 ಕಪ್ಪಷ್ಟು ಧನಿಯಾ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಧನಿಯಾ ರೋಸ್ಟ್ ಆಗಿದೆ. ಸೊ ಈ ಪಕ್ಕಕ್ಕೆ ತೆಗೆದಿಟ್ಕೊಂಡು ಎಲ್ಲ ಸಪ್ರೇಟಾಗಿ ಹುರ್ಕೋಬೇಕು ನಾವು. ಈಗ 5 ಚಮಚದಷ್ಟು ಕಡಲೆಬೇಳೆ ಹಾಕೊಳ್ಳೋಣ. ಅಂದರೆ ಈ ಥರ ಸಣ್ಣ ಕಪ್ಪಲ್ಲಿ 5 ಚಮಚ ಬಂದಿರುತ್ತೆ. ಸೊ 5 ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀವಿ. ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ಅದೇ ಥರ ಉದ್ದಿನ ಬೇಳೆನೂ ಅಷ್ಟೇ 5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀವಿ. ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಈಗ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀವಿ. ಜೀರಿಗೆನೂ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನಾವೀಗ ಒಂದು 10 ರಿಂದ 12 1 ಟೇಬಲ್ ಸ್ಪೂನ್ ಅಷ್ಟು ಲವಂಗನೂ ಅಷ್ಟೇ ಹಂಗೆ ಡ್ರೈ ರೋಸ್ಟ್ ಮಾಡೋಣ. ತುಂಬ ಏನು ಇದಾಗೋದು ಬೇಡ, ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು. ಹಾಗೆ ನಾವು ಚಕ್ಕೆ ಮತ್ತು ಜಾಪತ್ರೆ ಎರಡನ್ನೂ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 12 ರಿಂದ 15 ತೊಗೋಬೇಕು. ನೀವು ಖಾರ ನೋಡಿಕೊಂಡು ಮತ್ತು ಕಲರ್ ನೋಡ್ಕೊಂಡು ತೊಗೋಬೋದು. ಈ ಬ್ಯಾಡ್ಗೆ ಬಂದು ಕಲರ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡೋಣ. ಈಗ ಗುಂಟೂರು ಮೆಣಸಿನ್ಕಾಯಿ, ಸೊ ಇದನ್ನು ಅಷ್ಟೇ ಸಮ ತೊಗೊಂಡಿದ್ದೆ 10 ರಿಂದ 12. ಸೊ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡೋಣ. ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಈಗ ನಾವೀಗ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಇದನ್ನು ಹಾಗೇನೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ನಾವೀಗ ಕರ್ಬೇವಿನ ಸೊಪ್ಪು, ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ ಅಷ್ಟೇ ಬೆಚ್ಚಿಗೆ. ಈಗ ಎಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಸಪ್ರೇಟಾಗಿ. ಸೊ ಎಲ್ಲದನ್ನು ನಾವೀಗ ಮಿಕ್ಸಿ ಮಾಡ್ಕೋಬೇಕು. ಮನೇಲೇ ಮಾಡ್ತಿರೋದ್ರಿಂದ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಫೈನ್ ಪೌಡ್ರ್ ಆಗುತ್ತೆ ಸಾಕು. ಬಿಸಿಬೇಳೆಭಾತ್ ಪೌಡ್ರ್ ಇರ್ಬೋದು, ವಾಂಗಿಭಾತ್ ಪೌಡ್ರ್ ಇರ್ಬೋದು, ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ. ಸೊ ನಾವು ಮಿಕ್ಸಿ ಮಾಡ್ಕೋತೀವಿ. ಬನ್ನಿ ಹಾಗಾದರೆ ಪೌಡ್ರ್ ಮಾಡಿಕೊಂಡು ನೋಡೋಣ. ಫುಲ್ಲು ನುಣ್ಣಗಾಗಬೇಕು ಪೌಡರು. ಸೊ ಮಾಡ್ಕೊಂಡು ನೋಡೋಣ ಬನ್ನಿ. ನೋಡ್ಬೋದು ಈಗ ಹೇಗೆ ಫೈನ್ ಪೌಡರ್ ಆಗಿದೆ ಅಂದ್ಬಿಟ್ಟು. ಸೊ ಇದನ್ನು ನಾವು ಬಿಸಿಬೇಳೆಭಾತ್ ಮಾಡಬೇಕಾದ್ರೆ ರುಬ್ಕೋಬೇಕಾದ್ರೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಿರ್ಬೋದು. ಸೊ ಬಿಸಿಬೇಳೆಭಾತ್ ಪೌಡರ್ ಈಗ ರೆಡಿ ಆಗಿದೆ. ಸೊ ಇದರಲ್ಲಿ ನೀವು ಬಿಸಿಬೇಳೆಭಾತ್ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸೋದು ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ಗೋಸ್ಕರ. ಸೊ ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.